ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಿಲ್, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ಹೇಳಬೇಕಂದ್ರೆ ನನ್ನ ಕ್ಲಿನಿಕ್ಗೆ ಫಸ್ಟ್ ಒ ಪಿ ಡಿನಲ್ಲಿ ಪೇಷಂಟ್ ಏನು ಬಂದಿದ್ದಾರಲ್ಲ, ಹೊಸ ದಂಪತಿಗಳು, ರೀಸೆಂಟ್ಲಿ ಮದುವೆ ಆಗಿದೆ, 1 ಮಂತು ಸೊ ಆ್ಯಂಡ್ ಸೊ. ಅವರು ಗಂಡ ಹೆಂಡತಿ ಇಬ್ಬರು ಬರ್ತಾರೆ ನನ್ನ ಹತ್ರ. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಅವ್ರ ವೈಫ್ ಏನಿದಾರಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರು, ಅವರು ನಮ್ಮ ವಿಡಿಯೋ ರೆಗ್ಯುಲರ್ ಫಾಲೋ ಮಾಡ್ತಾರೆ. ಸ್ವಲ್ಪ ಇಬ್ಬರು ಒಳಗಡೆ ಸ್ವಲ್ಪ ಎಷ್ಟೋ ಏನೇನೋ ಡೌಟ್ಸ್ ಇರುತ್ತೆ. ಆ ಎಲ್ಲ ಡೌಟ್ ವಿಚಾರಿಸ್ಬೇಕಂತ ಕರೇಜ್ ಮಾಡಿಬಿಟ್ಟು ಎಲ್ಲ ಧೈರ್ಯ ತುಂಬಿಕೊಂಡು ನಮ್ಮ ಕ್ಲಿನಿಕ್ ಬರ್ತಾರೆ. ಸೊ ಸಾಕಷ್ಟು ಕ್ವಶನ್ ಕೇಳ್ತಾರೆ. ಬಟ್ ನನಗೆ ಹಿಟ್ ಒಂದಾಗಿದ್ದು ಕ್ವಶನ್ ಏನಂದರೆ, ಅವರು ಹಸ್ಬೆಂಡ್ಗೆ ಒಂದು ಕಂಪ್ಲೇಂಟ್ ಏನಂದರೆ, ನನ್ನ ವೈಫ್ ನೋಡೋಕೆ ತುಂಬ ಬ್ಯೂಟಿಫುಲ್ ಇದ್ದಾರೆ ಸರ್, ಕೂದಲೆಲ್ಲ ತುಂಬ ಚೆನ್ನಾಗಿದೆ, ಎಲ್ಲ ರೀತಿಯಿಂದ ಚೆನ್ನಾಗಿದೆ, ಬಟ್ ಸ್ವಲ್ಪ ಯಾಕೋ ಇನ್ನು ಸ್ತನ ಸ್ವಲ್ಪ ಚಿಕ್ಕದಿದೆ ಅನ್ನೋ ಅನಿಸ್ತಿದೆ. ಇನ್ನು ಚೂರು ಏನಾದರೂ ಇದನ್ನು ಎನ್ಹಾನ್ಸ್ ಮಾಡಬಹುದಾ, ಅಥವಾ ಯಾವುದೋ ಪೀಲ್ಸು ಅಥವಾ ಏನಾದರೂ ಇಂಜೆಕ್ಷನ್ಸ್ ಏನಾದರೂ ಬರುತ್ತಾ ಸರ್, ಸ್ವಲ್ಪ ಸ್ತನ ಗಾತ್ರ ಅಂದರೆ ಬ್ರೆಸ್ಟ್ ಗಾತ್ರ ಸ್ವಲ್ಪ ಎಕ್ಸ್ಟ್ರಾ ಮಾಡೋಕ್ಕೆ, ಜಾಸ್ತಿ ಮಾಡೋಕ್ಕೆ ಏನಾದರೂ ಇದ್ರೆ ತಿಳಿಸಿ ಸರ್. ಯಾಕಂದ್ರೆ ನನಗೊಂದು ಫ್ಯಾಂಟಿಸಿ ಏನಿದೆ ಅಂದರೆ, ಒಂದು ಮಹಿಳೆಯರದು ಅದು ಬೂಬ್ಸ್ ಸ್ತನ ಏನಿದೆ ಅಲ್ಲ, ಸ್ವಲ್ಪ ಒಂದು ಅಟ್ರಾಕ್ಷನ್, ಇದನ್ನು ಮತ್ತೆ ಸ್ವಲ್ಪ ಎನ್ಹಾನ್ಸ್ ಮಾಡ್ಬೋದಾ ಅಂತ ನನ್ನ ಇಚ್ಛೆ ಇದೆ ಅಂತ ಪೇಷಂಟ್ ಕೇಳ್ತಾರೆ ನನಗೆ. ಸೊ ತಪ್ಪೇನಿಲ್ಲ ಆ್ಯಕ್ಚುಲಿ, ಬಿಕಾಸ್ ನಮಗೆ ಮೂವಿನಲ್ಲಿ ಆ ಥರನೇ ತೋರಿಸ್ತಾರೆ. ಮತ್ತು ನಾವು ಮೂವಿನಲ್ಲಿ ಏನು ನೋಡ್ತೀವಲ್ಲ ಅದೇ ನಾವು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾವುದೋ ಒಂದು ಹೀರೋ ಬರ್ತಾನೆ, ಹಿಂಗೆ ಬೈಕ್ ಮೇಲೆ ಹಿಂಗೆಲ್ಲೋ ಸ್ಟಾಂಡ್ ಆಗಿಬಿಟ್ಟು ಒಂದು ಮಾಚೋ ಬಾಯ್ ಥರ ಒಂದು ಸ್ಮೋಕ್ ಮಾಡ್ತಾನೆ ಅಂದರೆ, ನಮಗೆ ಅದು ಸ್ಮೋಕಿಂಗ್ ಅಂದರೆ ಒಂದು ಸ್ಟೈಲ್ ಕಿಕ್. ಒಂದು ಯಾವುದೋ ಮೂವಿನಲ್ಲಿ ಯಾವುದೋ ಒಂದು ಹಿಂಗೆ ಸೀರೆ ಹಾಕಿದಿರುತ್ತೆ, ಇದು ಹೀರೋಯಿನ್ಸ್ ಆ್ಯಕ್ಟ್ರೆಸ್, ಸ್ವಲ್ಪ ಹಿಂಗೆ ಸೀರೆ ಬೀಳುತ್ತೆ, ಆ ಬೂಬ್ಸ್ ಮೇಲೇ ಅಥವಾ ಸ್ತನ ಮೇಲೇ ಅದು ಪೂರ್ತಿ ಫೋಕಸ್ ಕ್ಯಾಮೆರಾ ಹಾಕ್ತಾರೆ, ಒಂದು ಬ್ಯೂಟಿಫುಲ್ ಪ್ಲೆಸೆಂಟ್ ಮ್ಯೂಸಿಕ್ ಜೊತೆಗೆ. ಆವಾಗ ಡೆಫಿನೆಟ್ಲಿ ಅದು ಆ ಸ್ತನ್ಗೆ ಸ್ವಲ್ಪ ಅಟ್ರಾಕ್ಷನ್, ಅದು ಸ್ವಲ್ಪ ಫ್ಯಾಂಟಿಸಿ ಕ್ರಿಯೇಟ್ ಆಗುತ್ತೆ, ನನ್ನ ಹೆಂಡತಿ ನನ್ನ ಗರ್ಲ್ ಫ್ರೆಂಡು ಹಿಂಗಿರಬೇಕು ಅದು ಅಂತ. ಮೂರನೇದು ಏನಂದರೆ, ಅಪ್ಪ ಸ್ವಲ್ಪ ಹಿಂಗೆ ಕೂದಲು ಸ್ಟೈಲು ಹಿಂಗೆ ತೋರಿಸೋದು, ಇದು ಮಾಡೋದು, ಓ ನನ್ನ ಹೆಂಡತಿಗೆ ಕೂದಲು ಇರಬೇಕು, ಚೆನ್ನಾಗಿರಬೇಕು, ಲಾಂಗ್ ಇರಬೇಕು, ಥಿಕ್ ಇರಬೇಕು ಅಂತ. ಆಮೇಲೆ ಸ್ವಲ್ಪ ಹಿಂದಿನ ಭಾಗ ಸ್ವಲ್ಪ ಅದು. ಸೊ ಇವೆಲ್ಲ ಫ್ಯಾಂಟಿಸೀಸ್ ಕ್ರಿಯೇಟ್ ಆಗುತ್ತೆ, ಬಿಕಾಸ್ ನಾವು ಏನು ನೋಡ್ತೀವಿ ಅದೇ ನಮಗೆ ಚಂದ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬ್ಯಾಕ್ ಟು ದ ಪಾಯಿಂಟ್ ಏನಂದ್ರೆ, ಸ್ತನದ ಗಾತ್ರ ಜಾಸ್ತಿ ಮಾಡಬಹುದಾ? ಸೊ ಆನ್ಸರ್ 2 ಇದೆ, ಎಸ್ ಆ್ಯಂಡ್ ನೋ. ಏನು ಸರ್ ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟು, ಒಂದ್ಸತಿ ಹೇಳ್ತಾ ಇದ್ದೀರಾ ಆಗುತ್ತೆ ಅಂತ, ಒಂದ್ಸತಿ ಹೇಳ್ತಾ ಇದ್ದೀರಾ ಆಗಲ್ಲ ಅಂತ, ನೀವೇ ಸ್ವಲ್ಪ ಬಿಡಿಸಿಡಿ ಇದಕ್ಕೆ ಅಂತ. ಸೊ ಮಿತ್ರರೇ, ಇದಕ್ಕೆ ಮಲ್ಟಿಪಲ್ ಕಾರಣಗಳಿದೆ. ಅದರಲ್ಲಿ ಒಂದಂದರೆ ಹಾರ್ಮೋನಲ್. ಪ್ರತಿಯೊಂದು ಹುಡುಗ ಪ್ರತಿಯೊಂದು ಹುಡುಗಿ ಪ್ರೌಢ ಅವಸ್ಥೆಯಲ್ಲಿ ಬಂದಿದಾಗ, ಅಂದರೆ 15, 16, 17, 18, 20 ಈ ಟೈಮ್ ಒಳಗಡೆ ಬಾಡಿನಲ್ಲಿ ಸೆಕೆಂಡರಿ ಸೆಕ್ಸುವಲ್ ಕ್ಯಾರೆಕ್ಟರಿಸ್ಟಿಕ್ ಅಂತೀವಿ. ಅಂದರೆ ಹುಡುಗ ಇದ್ದರೆ ಅವನ ಪೆನಿಸ್ ಸೈಜ್ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಪೆನಿಸ್ ಅರೌಂಡ್ ಕೂದಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮೀಸೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಗಡ್ಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ವಯಸ್ಸಿನಲ್ಲಿ ಸ್ವಲ್ಪ ಚೇಂಜಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಅವನ ಹೈಟ್ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ, ಚೆಸ್ಟ್ ಬ್ರಾಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಹೈಟ್ ಬೆಳೆಯುತ್ತೆ, ಎಲ್ಲ ಗ್ರೋತ್ ಹಾರ್ಮೋನ್ ಸಿಕ್ರೇಷನ್ಸ್ ಅವಾಗ ಜಾಸ್ತಿ ಇರುತ್ತೆ. ಸೊ ಪ್ರೌಢ ಅವಸ್ಥೆ ಬರೋಕ್ಕೆ ಹುಡುಗರಲ್ಲಿ ಸ್ಟಾರ್ಟ್ ಆಗುತ್ತೆ. ಹುಡುಗಿಯರಿನಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಮಂತ್ಲಿ ಪೀರಿಯಡ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಸ್ತನದ ಗಾತ್ರ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಕೂದಲು ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಹೈಟ್ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಫೇಸ್ ಮೇಲೆ ಕಾಂಪ್ಲೆಕ್ಷನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮುಖ ಮೇಲೆ ಪಿಂಪಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಒಮ್ಮೆ ಸ್ವಲ್ಪ ವೇಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಫೀಮೇಲ್ ಬಾಡಿನಲ್ಲಿ ಆಗುತ್ತೆ. ಸೊ ಈ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಪುರುಷರ ಬಾಡಿನಲ್ಲಿ ಟೆಸ್ಟೋಸ್ಟಿರಾನ್ ಉತ್ಪತ್ತಿ ಕಡಿಮೆ ಆದರೆ, ಪುರುಷರದು ಎಷ್ಟೆಷ್ಟು ಡೆವಲಪ್ಮೆಂಟ್ ಆಗಬೇಕು, ಒಂದು ಪೆನಿಸ್ ಇಟ್ಕೊಂಡು ಅವನ ಮೀಸೆದು ಅದು ಕಡಿಮೆ ಆಗುತ್ತೆ. ಮಹಿಳೆಯರ ಬಾಡಿನಲ್ಲಿ ಈಸ್ಟ್ರೋಜನ್ ಅಂಶ ಕಡಿಮೆ ಸಿಕ್ರೇಷನ್ ಆದರೆ ಸ್ವಲ್ಪ ಸ್ತನದ ಗಾತ್ರ ಕಡಿಮೆ ಬರುತ್ತೆ. ಇದನ್ನು ನಾವು ಜಾಸ್ತಿ ಮಾಡಬಹುದಾ ಹೇಳ್ತೀನಿ. ಸೆಕೆಂಡ್, ಜೆನೆಟಿಕ್ಸ್, ಆನುವಂಶಿಕತೆ. ನಮ್ಮ ತಂದೆ ತಾಯಿ ಹೇಗಿದ್ದಾರೆ,
ಅವ್ರ ಥರನೇ ನಾವು ಹುಟ್ಟುತ್ತೀವಿ. ನಮ್ಮ ತಂದೆ ಹೈಟ್ 6 ಫೀಟ್ ಇದೆ, ನಮ್ಮ ತಾಯಿ ಹೈಟ್ 6 ಫೀಟ್ ಇದ್ರೆ ನಂದು ಹೈಟ್ ಅಷ್ಟೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಬ್ಬರು ತಂದೆ ಕುಳ್ಳುಗಿದ್ದಾರೆ, ತಾಯಿನೂ ತುಂಬಾನೇ ತಳ್ಳಗಿದ್ದಾರೆ, ಆಗುವ ಮಗು 6 ಫೀಟ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ನಾವು ಜಮೀನಿನಲ್ಲಿ ತೊಗರೆ ಹಾಕಿದ್ರೆ ತೊಗರೆನೇ ಬರುತ್ತೆ, ಜೋಳ ಬರಲ್ಲ. ಎಷ್ಟು ಒಳ್ಳೆ ಕ್ವಾಲಿಟಿ ತೊಗರೆ ಹಾಕ್ತೀವಿ ಅಷ್ಟು ಒಳ್ಳೆ ಕ್ವಾಲಿಟಿ ತೊಗರೆ ಬರಬಹುದು ಹೊರತು ಬೇರೆ ಬರಲ್ಲ. ಸೊ ಜೆನೆಟಿಕ್ಸ್ ನಾನು ಫಾಲೋ ಮಾಡ್ಬೇಕು. ಪ್ರತಿಯೊಬ್ಬರಿಗೆ ಅನ್ಸುತ್ತೆ ನಾನು ಯಶ್ ಆಗ್ಬೇಕು ಅಂತ, ಬಟ್ ತಮ್ಮ ತಂದೆ ತಾಯಿನ ತಾವು ಡಿಸೈಡ್ ಮಾಡಕ್ಕಾಗಲ್ಲ. ಅದು ಏನ್ ಬಂದಿದೆ ಅವ್ರದಿಂದಾನೇ ನಿಮಗೆ ನಿಮ್ಮ ವಂಶ ಪರಂಪರೆಯಿಂದ ಏನ್ ಹೈಟ್ ಬಂದಿದೆ, ವಂಶ ಪರಂಪರೆಯಿಂದ ಏನ್ ಕಲರ್ ಬಂದಿದೆ, ವಂಶ ಪರಂಪರೆಯಿಂದ ಏನ್ ಕೂದಲು ಬಂದಿದೆ, ಆ ತರನೇ ನಿಮಗೂ ಬರುತ್ತೆ. ಮೂರನೇದು, ಟೆಕ್ನಾಲಜಿನ ಜಾಸ್ತಿ ಉಪಯೋಗ ಪಡಿಸುವಾಗ ಏನಾಗುತ್ತೆ, ಸಮ್ ಟೈಮ್ ಎವ್ರಿ ಟೈಮ್ ನೀವು ರಾತ್ರಿ ಮೊಬೈಲ್ ನೋಡ್ತಾ ಇದ್ದೀರಾ, ಲೇಟ್ ನೈಟ್ ಮೊಬೈಲ್ ನೋಡ್ತಾ ಇದ್ದೀರಾ, ಎವ್ರಿ ಟೈಮ್ ಬಾಡಿನಲ್ಲಿ ಡೋಪಾಮಿನ್ ರಿಲೀಸ್ ಆಗ್ತಾ ಇದೆ. ಈ ಓವರ್ ಯೂಸೇಜ್ ಆಫ್ ಡೋಪಾಮೈನ್ ಬೇರೆ ಹಾರ್ಮೋನ್ಸ್ ಫಂಕ್ಷನ್ ಮೇಲೆ ಅದರದೇ ಅಂತ ಒಂದು ಸೈಡ್ ಎಫೆಕ್ಟ್ ಇದೆ, ಈ ತರ ಸೈನ್ಸ್ ಹೇಳ್ತಿದೆ. ಆಮೇಲೆ ಆಹಾರ ಪದ್ಧತಿಗಳು, ಇವತ್ತು ನಾಳೆ ತಂದೆ ತಾಯಿ, ಎಸ್ಪೆಷಲಿ ತಾಯಿ, ಮಕ್ಕಳು ಹಡಿಬೇಕಂದ್ರೆ ಅಥವಾ ಮಕ್ಕಳು ಪಡಿಬೇಕಂದ್ರೆ ಮುಂಚೆ ನಾನು ಏನು ತಿಂತಾ ಇದ್ದೀನಿ ಅಥವಾ ಗರ್ಭ ನಿಂತಿದ್ದಾದ್ಮೇಲೆ ಏನು ತಿಂತಾ ಇದ್ದೀನಿ ಅದನ್ನು ತುಂಬಾ ಮುಖ್ಯ. ಹೊಟ್ಟೆನಲ್ಲಿ ಮಗು ಯಾವಾಗ ಇದ್ದಾಗ ಹೆಲ್ದಿ ಫುಡ್ ತಿನ್ನಬೇಕು, ಜಾಸ್ತಿ ತಿನ್ನಬೇಕು. ಅಲ್ಲಿ 2 ಜೀವ, ತಾಯಿ ಮತ್ತು ಆಗುವ ಶಿಶು ಮಗು. ಡ್ಯೂರಿಂಗ್ ಪ್ರೆಗ್ನೆನ್ಸಿ ತಾಯಿಗೆ ಏನಾದರೆ ಸ್ವಲ್ಪ ಹುಷಾರ್ ತಪ್ಪಿತು, ಏನಾದರೆ ಯಾವುದೋ ಒಂದು ಇಲ್ನೆಸ್ ಬಂತು, ಟೈಫಾಯ್ಡ್ ಬಂತು, ಮಲೇರಿಯಾ ಬಂತು, ಅಥವಾ ಬೇರೆ ಏನಾದರೂ ಕಾಯಿಲೆ ಬಂತು ಅಂದರೆ, ಅಥವಾ ಎಷ್ಟೋ ಸರ್ತಿ ಡಯಾಬಿಟೀಸ್ ಬರುತ್ತೆ, ಹೈಪರ್ ಟೆನ್ಷನ್ ಬರುತ್ತೆ, ಆವಾಗ ಮಗುದು ಬೆಳವಣಿಗೆ ಎಷ್ಟು ಕರೆಕ್ಟ್ ಆಗಬೇಕು ಅಷ್ಟು ಆಗಲ್ಲ. ಆ ಟೈಮ್ನಲ್ಲಿ ಕೂಡ ಮಕ್ಕಳಲ್ಲಿ ಡೆವಲಪ್ಮೆಂಟ್ ಅಥವಾ ಗ್ರೋತ್ ಸರಿಯಾಗಿ ಇರಲ್ಲ. ಮತ್ತೊಂದು ಕಂಡೀಷನ್ ಏನಿದೆ ಅಂದರೆ ಪ್ರೀ ಮೆಚೂರ್ ಬೇಬಿ ಅಂತೀವಿ. ಅಂದರೆ 9 ತಿಂಗಳು ಪೂರ್ತಿ ಆಗಿಬಿಟ್ಟು ಡೆಲಿವರಿ ಆಗೋಕ್ಕಿಂತ ಮುಂಚೆ 8ನೇ ತಿಂಗಳು ಅಥವಾ 8.5 ತಿಂಗಳು, ಅಂದರೆ 9 ತಿಂಗಳಕ್ಕಿಂತ ಮುಂಚೆನೇ ಡೆಲಿವರಿ ಆಯಿತು. ಡೆಲಿವರಿ ಆದಮೇಲೆ ICUನಲ್ಲಿ ಮಗುಗೆ ಏನಾದರೂ 15 ದಿನನೋ 8 ದಿನನೋ 5 ದಿನನೋ ಇಟ್ಟಿದ್ದಾದರೆ ಬರುವ ಕಾಲದಲ್ಲಿ ಆ ಮಗುನು ಸ್ವಲ್ಪ ವೀಕ್ ಹುಟ್ಟುತ್ತೆ. ಇವೆಲ್ಲ ಸಮಸ್ಯೆನಲ್ಲಿ ಸ್ವಲ್ಪ ಸ್ತನದ ಗಾತ್ರ ಚಿಕ್ಕಿರುವ ಸಾಧ್ಯತೆ ಇರುತ್ತೆ. ಇವಾಗ ಏನು ಸರ್ ಆಗುತ್ತೆ ಅಥವಾ ಇಲ್ಲ ಹೇಳಿ ಸರ್, ಸುಮ್ಮನೆ ಯಾಕೆ ಕತೆ ಕಟ್ತಾ ಇದ್ದೀರ ಅಂತ ಕೇಳಬೇಡಿ. ಇವಾಗ ಇಲ್ಲಿ ಒಂದು ಹೇಳ್ತೀನಿ, ಮಸಲ್ ಅಷ್ಟೇ, ಸ್ಕ್ವೈಮಸ್ ಸೆಲ್. ಈ ಮಸಲ್ನ ಸರ್ಟನ್ ಟೆಕ್ನಿಕ್ಸ್ ದಿಂದ ಜೆಂಟಲ್ ಆಗಿ ಸ್ವಲ್ಪ ಕ್ಲಾಕ್ ವೈಸ್ ಅಥವಾ ಸ್ವಲ್ಪ ಆಂಟಿ ಕ್ಲಾಕ್ ವೈಸ್ ಸ್ವಲ್ಪ ಮಸಾಜ್ ಮಾಡಿದ್ರೆ ಸ್ವಲ್ಪ ಫಾರ್ಮ್ನಲ್ಲಿ ದೇರ್ ಈಸ್ ಎ ಪಾಸಿಬಿಲಿಟಿ. 10 ಜನರಲ್ಲಿ ಆಗುತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ 10ನಲ್ಲಿ ಒಂದು 3-4 ಜನರಿಗೆ ಇದರದ್ದು ಬೆನಿಫಿಟ್ ಆಗುತ್ತೆ. ಹಾಗಿದ್ರೆ ಯಾವ ಎಣ್ಣೆ ನಾನು ಯೂಸ್ ಮಾಡಬಹುದು? ಆಮಂಡ್ಸ್, ಬಾದಾಮಿ ಎಣ್ಣೆ. ಬಾದಾಮಿ ಎಣ್ಣೆ ಯೂಶಲಿ ನಿಮಗೆ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುತ್ತೆ, ಅಥವಾ ಯುನಾನಿ ಮೆಡಿಸಿನ್ ನಲ್ಲಿನೂ ಬಾದಾಮ್ ತೇಲ್ ಅಂತ ಕೊಡ್ತಾರೆ. ಅವ್ರು ಸ್ವಲ್ಪ ಮತ್ತೆ ಪ್ಯೂರ್ ಫಾರ್ಮ್ನಲ್ಲಿ ಮಾಡಿದಿರ್ತಾರೆ ಯುನಾನಿ ಮೆಡಿಸಿನ್ದವರು. ಬೇಕಾದ್ರೆ ಯುನಾನಿ ಅಂಗಡಿನಲ್ಲಿ ಒಂದು ಬಾದಾಮ್ ತೇಲ್ ಅಥವಾ ಆಮಂಡ್ ಆಯಿಲ್ ತಗೊಳ್ಳಿ, ಸ್ವಲ್ಪ ಬೆರಳ ಮೇಲೆ ಹಚ್ಕೊಳ್ಳಿ. ಇಲ್ಲಿ ಹಚ್ಕೊಂಡು ಫಾರ್ ಎಕ್ಸಾಂಪಲ್ ಇದು ಒಂದು ಸ್ತನ ಇದೆ ಅಂತ ತಿಳ್ಕೊಳ್ಳಿ. ಸ್ವಲ್ಪ 1-2 ನಿಮಿಷ ಕ್ಲಾಕ್ ವೈಸ್
ಆಮೇಲೆ ಒಂದು 2 ನಿಮಿಷ ಆ್ಯಂಟಿ ಕ್ಲಾಕ್ ವೈಸ್. ದಿನ ರಾತ್ರಿ ಮಲಗುವಾಗ ಮಸಾಜ್ ಮಾಡ್ಕೊಳ್ಳಿ. ಅದು ಒಂದು 3 ತಿಂಗಳು, 5 ತಿಂಗಳು, 6 ತಿಂಗಳು ಮಾಡಿ. ಎರಡೂ ಕಡೆ ಮಾಡಿ. ಮತ್ತು ಒಂದು ಕಡೆ ಜಾಸ್ತಿ, ಒಂದು ಕಡೆ ಕಡಿಮೆ ಮಾಡಬೇಡಿ. ಈ ಕಡೆ ರೈಟ್ ಮಾಡಿದ್ರೇನು 5 ನಿಮಿಷ, ಈ ಲೆಫ್ಟ್ ಮಾಡಿದ್ರೂ 5 ನಿಮಿಷ ಅಷ್ಟೇ. ಮತ್ತು ಅಷ್ಟೇ ಪ್ರೆಷರ್ದಿಂದ ಮಾಡಿ. ಒಂದು. ಎರಡನೇದು, ಆಹಾರನಲ್ಲಿ ಸ್ವಲ್ಪ ಪ್ರೋಟೀನ್ ಅಂಶ ಜಾಸ್ತಿ ತಗೊಳ್ಳಿ. ಮೊಟ್ಟೆ, ಪನೀರು, ಸೋಯಾ, ಮೊಳಕೆ ಕಾಳುಗಳು, ನಾಟಿ ಹಸುವಿನ ತುಪ್ಪ ಜಾಸ್ತಿ ತಿನ್ನಿ. ಪೀರಿಯಡ್ ರೆಗ್ಯುಲರ್ ಬರ್ತಾ ಇದ್ದರೆ ವೆಲ್ ಆ್ಯಂಡ್ ಗುಡ್. ಇನ್ ಕೇಸ್ ಪೀರಿಯಡ್ ಕರೆಕ್ಟಾಗಿ ಬರ್ತಾ ಇಲ್ಲ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ. ಆ ಥರ ಏನಾದರೂ ಫೀಲ್ ಆದರೆ ರಾತ್ರಿ ಮಲ್ಕೋಬೇಕಂದ್ರೆ 1 ಗ್ಲಾಸ್ ಶುಗರ್ ಬೆಚ್ಚ ಹಾಲಿನಲ್ಲಿ 1 ಸ್ಪೂನ್ ಶತಾವರಿ ಪೌಡರ್ ಅಂತ ಬರುತ್ತೆ, ಶತಾವರಿ ಚೂರ್ಣ 1 ಚಮಚ ಹಾಕಿಬಿಟ್ಟು ಸ್ವಲ್ಪ ಡೈಲಿ ಒಂದು 2 ತಿಂಗಳು 3 ತಿಂಗಳು ತೊಳೆ. ಅದರದಿಂದನೂ ನಿಮಗೆ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗೋಕ್ಕೆ, ಪೀರಿಯಡ್ಸ್ ಕರೆಕ್ಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಇದಕ್ಕೂ ಸ್ವಲ್ಪ ಸರ್ಟನ್ ಟೈಮ್ನಲ್ಲಿ ಹೆಲ್ಪ್ ಆಗುತ್ತೆ. ಇದಕ್ಕೆ ಬಿಟ್ಟರೆ ನಾನು ಯೂಟ್ಯೂಬ್ನಲ್ಲಿ, ಟಿ ವಿನಲ್ಲಿ ಯಾರೋ ನಮ್ಮ ಫ್ರೆಂಡು ಯಾವುದೋ ಒಂದು ಪಿಲ್ಸ್ ಬರುತ್ತೆ, ಯಾವುದೋ ಒಂದು ಕ್ರೀಮ್ ಬರುತ್ತೆ, ಯಾವುದೋ ಒಂದು ಇಂಜೆಕ್ಷನ್ ಬರುತ್ತೆ, ಸೈಜ್ ಆಗಲ್ಲ. ಮತ್ತು ಓನ್ಲಿ ಆಪ್ಷನ್ ಏನು ಉಳಿಯುತ್ತೆ ಅಂದರೆ ಒಂದು ಫ್ಯಾಟ್ ಸರ್ಜರಿ ಮಾಡಬೇಕು, ಇಲ್ಲಾಂದರೆ ಒಳಗಡೆ ಫೈಬರ್ ಹಾಕಬೇಕು. ಫ್ಯಾಟ್ ಡೆಪೋಸಿಷನ್ ಸರ್ಜರಿ ಅಂದರೆ ಸ್ತನನ ಓಪನ್ ಮಾಡ್ತಾರೆ. ನಿಮ್ಮ ಬಾಡಿದೆ ತೊಡೆದಿಂದ ಆಗಲಿ ಅಥವಾ ಬಾಡಿದ ಬೇರೆ ಪಾರ್ಟ್ದಿಂದ ಫ್ಯಾಟ್ ತೆಗೆದುಬಿಟ್ಟು, ಹೊಟ್ಟೆ ಅರೌಂಡ್ ಫ್ಯಾಟ್ ತೆಗೆದುಬಿಟ್ಟು ಆ ಫ್ಯಾಟ್ನ ನಿಮ್ಮ ಸ್ತನನಲ್ಲಿ ಡೆಪಾಸಿಟ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ತಾರೆ. ಈ ಥರ ಆಗಕ್ಕೆ. ಇಲ್ಲಾಂದರೆ ಒಳಗಡೆ ಫಿಕ್ಸ್ ಮಾಡ್ತಾರೆ. ಅದು ಶೇಪ್ಸ್ ಇರುತ್ತೆ ಫೈಬರ್ದು. ಅದನ್ನ ಲೆಟೆಕ್ಸ್ನ ಒಳಗಡೆ ಆ ಮೆಶ್ನ, ಅದು ಗ್ರಾಫ್ನ ಒಳಗಡೆ ಫಿಕ್ಸ್ ಮಾಡಿಬಿಟ್ಟು ಸೈಜ್ ಎನ್ಹಾನ್ಸ್ ಮಾಡ್ತಾರೆ. ಎಸ್ಪೆಷಲಿ ಮಾಡೆಲ್ಸು, ಆ್ಯಕ್ಟ್ರೆಸ್ಸು, ತುಂಬ ಇಲೈಟ್ VVIP ಫ್ಯಾಮಿಲಿನಲ್ಲಿ ಸ್ವಲ್ಪ ಎಲ್ಲ ಸರ್ಜರಿ ಆಗಿದಿರುತ್ತೆ. ಸೊ ದೇವರು ಏನು ಕೊಟ್ಟಿದ್ದಾರೆ ಅದರಲ್ಲಿ ಸಮಾಧಾನ. ಪ್ರಕೃತಿನ ನಾವು ಜಾಸ್ತಿ ಚೇಂಜಸ್ ಮಾಡೋಕ್ಕಾಗಲ್ಲ. ಏನಿದೆ ಅದರಲ್ಲಿ ಖುಷಿಯಾಗಿರಿ. ಪ್ರತಿಯೊಬ್ಬರು ಐಶ್ವರ್ಯ ರಾಯ್ ಆಗೋಕ್ಕಾಗಲ್ಲ, ಪ್ರತಿಯೊಬ್ಬರು ಒಂದು ಫಿಲ್ಮ್ ಸ್ಟಾರ್ ಆಗೋಕ್ಕಾಗಲ್ಲ. ದೇವ್ರು ಏನು ಕೊಟ್ಟಿದ್ದಾನೋ ಅದರಲ್ಲಿ ಖುಷಿಯಾಗಿರಿ. ಅದೇ ಥ್ಯಾಂಕ್ಸ್ ಅಂತ ಹೇಳಿ. ನಿಮಗೆ ಎಷ್ಟು ಏನಿದೆಯಲ್ಲ ಒಬ್ಬರೊಬ್ರಿಗೆ ಕಾಲು ಇರಲ್ಲ ಅಂತ ತಿಳ್ಕೊಳ್ಳಿ. ನಮ್ಗಿಂತ ಕೆಳಗಡೆ ನೋಡ್ಬೇಕು. ಒಬ್ಬರೊಬ್ಬರಿಗೆ 2 ಕೈ ಇರಲ್ಲ ಅಂತ ತಿಳ್ಕೊಳ್ಳಿ. ಅವ್ರಿಗಿಂತ ನೀವು ಚೆನ್ನಾಗಿದ್ದೀರಲ್ಲ ಅಷ್ಟೇ. ಅದರಲ್ಲಿ ಖುಷಿಯಾಗಿರಿ. ಜಾಸ್ತಿ ಆ ಚೇಂಜಸ್ ಮಾಡಬೇಕು, ಈ ಚೇಂಜಸ್ ಮಾಡಬೇಕಂತ ಹೋಗಬೇಡಿ. ಯಾಕಂದ್ರೆ ಪ್ರಕೃತಿ ವಿರುದ್ಧ ಹೋಗಕ್ಕೆ ಹೋಗಬಾರ್ದು. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ. ಸ್ಪೆಷಲಿ ನಿಮ್ಮ ಫ್ರೆಂಡ್ಸು, ಗರ್ಲ್ ಫ್ರೆಂಡ್ಸು, ಬಾಯ್ ಫ್ರೆಂಡ್ಸು ಒಬ್ಬರೊಬ್ಬರಿಗೆ ಶೇರ್ ಮಾಡಿ, ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಬ್ರೆಸ್ಟ್ ಬಗ್ಗೆ ಓವರ್ ಫ್ಯಾಂಟಿಸಿ ಯಾರಿಗಿದೆ, ಯಾರು ಬರೇ ಅದನ್ನು ನೋಡ್ತಾರ, ಆ ವಿಡಿಯೋ ಅವ್ರಿಗೆ ಹಾಕಿ. ನಮಸ್ಕಾರ.